ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅಪನಂಬಿಕೆಯ ಮೂಲಕ ಸೈತಾನನು ನಿಮ್ಮ ಹೃದಯವನ್ನು ತುಂಬುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಯೋಚನೆ ಮಾಡಿ, ಯಾವುದೋ ಕೆಲಸಕ್ಕೆ ಹೋಗ್ತೇವೆ, ಆ ಕೆಲಸ ಆಗುವ ಹಂತದಲ್ಲಿದ್ದರೂ ಸೈತಾನ ನಿಮ್ಮ ಹೃದಯದಲ್ಲಿ ಭಯವನ್ನು ತಂದಿಡ್ತಾನೆ. ಆ ಭಯ ನಮ್ಮ ಆ ಕೆಲಸದ ಮೇಲಿರ್ತಕ್ಕಂಥ ನಂಬಿಕೆ, ಕರ್ತನ ಮೇಲಿದ್ದಂಥ ನಂಬಿಕೆ ನಮ್ಮನ್ನು ಬಿಟ್ಟು ಬಿಟ್ಟು ಹೋಗುವುದಕ್ಕೆ ಅಗಲಿಸಿಬಿಡುತ್ತದೆ. ಅಂದರೆ ಅಪನಂಬಿಕೆಯ ಮೂಲಕ ಸೈತಾನನು ನಮ್ಮನ್ನು ಸೋಲಿಸ್ತಾನೆ. ಅಪನಂಬಿಕೆಯ ಮೂಲಕ ಸೈತಾನನು ಕರ್ತನಿಂದ ನಮ್ಮನ್ನು ಬೇರ್ಪಡಿಸುವುದಕ್ಕೆ ಕಾಯ್ತಾ ಇರ್ತಾನೆ. ಅಪನಂಬಿಕೆ ಸುಳ್ಳು ಹೇಳೋದಕ್ಕಿಂತ, ವ್ಯಭಿಚಾರ ಮಾಡೋದಕ್ಕಿಂತ ಬಹು ಅಪಾಯಕರ. ಸುಳ್ಳು, ವ್ಯಭಿಚಾರ ಇವು ಕೂಡಲೇ ಪಾಪವೆಂದು ಗ್ರಹಿಸ್ತೇವೆ. ಆದರೆ ಅಪನಂಬಿಕೆ ಅದನ್ನು ಮಾತ್ರ ನಾವು ಪಾಪ ಎಂಬುದಾಗಿ ಗ್ರಹಿಸೋದಿಲ್ಲ. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 12ರಲ್ಲಿ ನಾವು ನೋಡ್ತೇವೆ, ಸಹೋದರರೇ ನೋಡಿಕೊಳ್ಳಿರಿ, ದೇವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಅಪನಂಬಿಕೆ ಎಂಬ ಕೆಟ್ಟ ಹೃದಯ ಇರುವಾಗ ಅದು ನಮ್ಮನ್ನು ದೇವರನ್ನು ಬಿಟ್ಟು ಹೋಗುವಂತೆ ಮಾಡುತ್ತದೆ. ಅಪನಂಬಿಕೆಯೇ ಎಲ್ಲ ಪಾಪದ ಬೇರು ಆಗಿರುತ್ತದೆ. ಇಲ್ಲಿ ಗಮನಿಸಿ ಸಹೋದರರೇ, ನೀವು ಮುಖ್ಯವಾಗಿ ಗಮನಿಸಬೇಕು, ಅಪನಂಬಿಕೆ ಅನ್ನುವಂಥದ್ದು ನಿಮ್ಮ ಕೆಟ್ಟ ಹೃದಯಕ್ಕೆ ನೀವು ಅವಕಾಶ ಕೊಡಬೇಡಿ. ಒಂದು ವೇಳೆ ನೀವೇನಾದರೂ ಅಪನಂಬಿಕೆಯನ್ನು ನಿಮ್ಮ ಹೃದಯದಲ್ಲಿ ಸ್ಥಳ ಕೊಟ್ಟರೆ, ಆ ಹೃದಯದಲ್ಲಿ ಸ್ಥಳದಲ್ಲಿ ಬಂದು ಕುಳಿತುಕೊಂಡು ಅದು ನಿಮ್ಮನ್ನು ಆಳ್ವಿಕೆ ಮಾಡ್ತದೆ. ಆ ಆಳ್ವಿಕೆ ಹೇಗಿರ್ತದೆ ಅಂತಂದರೆ, ಅದು ಪಾಪದ ಆಳ್ವಿಕೆ, ಅಪಜಯದ ಆಳ್ವಿಕೆ, ಅಪಕಾರದ ಆಳ್ವಿಕೆ, ಅಸಹ್ಯಪಡುವಂಥ ಆಳ್ವಿಕೆ, ನಿಂದಿಸುವಂಥ ಆಳ್ವಿಕೆ, ಭಯಪಡಿಸುವಂಥ ಆಳ್ವಿಕೆ, ಪಾಪವನ್ನು ತರುವಂಥ ಆಳ್ವಿಕೆ, ಹೀಗೆ ಅನೇಕ ಪಾಪಕರವಾದಂಥ, ಅಹಿತಕರವಾದಂಥ ಘಟನೆಗಳನ್ನು ತರುವಂಥದ್ದಾಗಿದೆ. ಅದಕ್ಕೆ ನಿಮ್ಮ ಹೃದಯದಲ್ಲಿ ನೀವು ಅಪನಂಬಿಕೆಗೆ ನೀವು ಯಾವುದೇ ಕಾರಣಕ್ಕೂ ಸ್ಥಳವನ್ನು ಕೊಡಬೇಡಿ ಎಂಬುದಾಗಿ ನಾವು ಇಲ್ಲಿ ಗ್ರಹಿಸ್ತೇವೆ. ಆದರೆ 6ನೇ ಅಧ್ಯಾಯ 14, ರೋಮಾಪತ್ರಿಕೆ 6ನೇ ಅಧ್ಯಾಯ 14ರಲ್ಲಿ ನಾವು ನೋಡ್ತೇವೆ, ಪಾಪವು, ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಪ್ರಭುತ್ವ ನಡೆಸಬಾರದು. ಕಾರಣವೇನೆಂದರೆ ನೀವು ನ್ಯಾಯ ಪ್ರಮಾಣಾಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಿ. ಯಾಕಂದರೆ ನೀವು ನ್ಯಾಯ ಪ್ರಮಾಣ ನಿಮಗೆ ಮುಖ್ಯ ಅಲ್ಲ, ಆದರೆ ಕೃಪೆ ಬಹಳ ಮುಖ್ಯ ಆಗಿದೆ. ಹಾಗಾಗಿ ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸಬಾರದು. ನೀವು ಧರ್ಮಶಾಸ್ತ್ರಕ್ಕೆ, ನೀವು ಆ ಪಾಪ ಅನ್ನುವಂಥದ್ದು ಶಾಸ್ತ್ರಕ್ಕೆ ಅಧೀನರಲ್ಲ, ಆದರೆ ನೀವು ಕೃಪೆಗೆ ಮಾತ್ರ ಅಧೀನರಾಗಿದ್ದೀರಿ. ಪವಿತ್ರಾತ್ಮ ದೇವರು ಈ ವಾಕ್ಯದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಕೃಪೆಗೆ ಅಧೀನರಾದರೆ ಮಾತ್ರ ಪಾಪವು ನಮ್ಮ ಮೇಲೆ ಅಧಿಕಾರ ನಡೆಸಿದಂತೆ. ಈ ವಾಕ್ಯವನ್ನು ಒಂದು ಚಿಕ್ಕ ಮಗು ಸರಳವಾಗಿ ಅರ್ಥ ಮಾಡಿಕೊಳ್ತದೆ. ಆದರೆ ಅನೇಕ ವಿಶ್ವಾಸಿಗಳು ಪಾಪದ ಮೇಲೆ ಜಯದ ಜೀವಿತ ಸಾಧ್ಯ ಎನ್ನುವುದಾಗಿ ನಂಬಿದ್ದೀರಿ. ನೀವು ಜಯದಲ್ಲಿ ಜೀವಿಸಬೇಕಂತಂದರೆ ಅದು ನೀವು ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಅಪನಂಬಿಕೆಯನ್ನು ನಿಮ್ಮ ಹೃದಯದಲ್ಲಿ ಸ್ಥಳ ಕೊಡಬೇಡಿ. ಅಪನಂಬಿಕೆಗೆ ಯಾವುದೇ ಕಾರಣಕ್ಕೂ ನೀವು ಸ್ಥಳ ಕೊಡುವುದು ಬೇಡ. ಹಾಗಾಗಿ ನಿಮ್ಮ ಸಂಪೂರ್ಣವಾದಂಥ ಹೃದಯವನ್ನು ಕರ್ತನಿಗೆ ಒಪ್ಪಿಸಿಕೊಡಿ. ನಂಬುವವನು ಧನ್ಯನು. ಸತ್ಯವೇದ ಹೇಳ್ತದೆ, ಹೃದಯದಲ್ಲಿ ನಂಬಿದಂಥದ್ದನ್ನು ಬಾಯಿಯಲ್ಲಿ ಅರಿಕೆ ಮಾಡಿ. ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕ್ತದೆ, ಬಾಯಿಂದ ಅರಿಕೆ ಮಾಡೋದ್ರ ಮೂಲಕ ರಕ್ಷಣೆ ದೊರೆಯುತ್ತದೆ ಅನ್ನುವಂಥದ್ದನ್ನು ನೀವು ಗ್ರಹಿಸಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಯೇಸುವೇ, ವಿಶೇಷವಾಗಿ ಸ್ವಾಮಿ, ಯಾರ್ಯಾರು ದೇವರೇ ಕಣ್ಣಿನ ಈ ಅರಿಷಡ್ ವರ್ಗಗಳಲ್ಲಿ ದೇವರೇ ಬಿದ್ದು ಸ್ವಾಮಿ ತಮ್ಮ ಬದುಕನ್ನು ಕಷ್ಟಕ್ಕೆ ತಂದಿಟ್ಕೊಂಡಿದ್ದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಪಂಚೇಂದ್ರಿಯಗಳಿಗಾಗಿ ಪ್ರಾರ್ಥಿಸ್ತೇನಯ್ಯ, ಪಂಚಭೂತಗಳಿಗಾಗಿ ಪ್ರಾರ್ಥಿಸ್ತೇನಪ್ಪ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. ಯೇಸುವೇ, ಸಮಸ್ತವು ನಿಮ್ಮ ಕರಗಳಿಗಿಟ್ಟು ಪ್ರಾರ್ಥಿಸ್ತೇನೆ ಸ್ವಾಮಿ. ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು.
ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್.